ಇದು ನಿಮ್ಮೆಲ್ಲರಿಗೂ ಸಿಹಿಯಾದಂತಹ ಸುದ್ದಿ. ಏನಪ್ಪಾ ಅಂದ್ರೆ ಕನ್ನಡ ಮಾಧ್ಯಮ ಲೋಕದಲ್ಲೇ ಹೊಸ ಅಧ್ಯಾಯವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಶುರು ಮಾಡ್ತು. ವೀಕ್ಷಕರು ಬಹಳ ಅಪೂರ್ವವಾದಂತಹ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ. ಒಂದು ತಿಂಗಳಾಯ್ತು ನೋಡಿ, ಒಂದು ತಿಂಗಳಾಗೇ ಹೋಯ್ತು ಕನ್ನಡ ಮಾಧ್ಯಮ ಲೋಕದಲ್ಲಿ ಹೊಸ ಅಧ್ಯಾಯವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಶುರು ಮಾಡಿದ್ರು. ವೀಕ್ಷಕರಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಅಭೂತಪೂರ್ವ ಪ್ರತಿಕ್ರಿಯೆ ಸಿಗ್ತಾ ಇದೆ. ಒಂದೇ ತಿಂಗಳಲ್ಲಿ ಯಾರು ಕೂಡ ಊಹಿಸಲಾಗದ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಂದೇ ತಿಂಗಳಲ್ಲಿ ಕರ್ನಾಟಕದ ಮನೆ ಮಾತಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಒಂದೇ ತಿಂಗಳಲ್ಲಿ ಕನ್ನಡಿಗರ ಮನ ಗೆದ್ದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಪ್ರತಿ ಜಿಲ್ಲೆಯೇ, ಪ್ರತಿ ತಾಲೂಕು, ಪ್ರತಿ ಹಳ್ಳಿಯಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ ನದೇ ಹವಾ. ಈಗ ದೊಡ್ಡ ದೊಡ್ಡ ಚಾನೆಲ್ಗಳಿಗೆ ಸರಿಸಾಟಿ ಸವಾಲ್ ಹಾಕತ್ತೆ, ಆ ತಾಕತ್ತಿದೆ ಗ್ಯಾರಂಟಿ ನ್ಯೂಸ್ಗೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಪ್ರಾರಂಭವಾದಂಥ ಗ್ಯಾರಂಟಿ ನ್ಯೂಸು ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಸ್ಥಳೀಯವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಒಳ್ಳೆಯ ಒಂದು ಸುದ್ದಿಗಳನ್ನು ಕೊಟ್ಟು ಇವತ್ತು ಯಾವುದೇ ರಾಜಕೀಯವಾಗಿ ತಗೊಳ್ಳದೆ ನಿಷ್ಪಕ್ಷಪಾತವಾಗಿ ಒಳ್ಳೆಯ ಒಂದು ಮಾಹಿತಿಯನ್ನು ಮತ್ತು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಮತ್ತು ಕೇಂದ್ರ ಮಟ್ಟದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆ ಗ್ಯಾರಂಟಿ ನ್ಯೂಸ್ಗೆ ನಿಜವಾಗ್ಲೂ ನನ್ನ ಚಿರುಣಿಯ ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಈ ಗ್ಯಾರಂಟಿ ನ್ಯೂಸ್ ಸುಮಾರು ಒಂದು ತಿಂಗಳ ಕಾಲ ನೋಡ್ತಾ ಇದ್ದೀವಿ. ಚಾನಲ್ನ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ಚಾನಲ್ ನಾವು ಹೇಳೋದ್ಕೊಳ್ತಾರಂದರೆ ಈ ನಮ್ಮ ಉತ್ತರ ಕರ್ನಾಟಕ ಆಗುಹೋಗಳ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕ ಜನತೆದು ಏನು ಆಗ್ತಾ ಇದೀವಿ, ಆಗುವಂಥ ಪರಿಸ್ಥಿತಿ ಏನಿದೆ, ಇದನ್ನು ಇನ್ನೂ ಹೆಚ್ಚಿನ ನಮ್ಮ ಕರ್ನಾಟಕ ಜನಕ್ಕೆ ತೋರಿಸಿ ಸರ್ಕಾರಕ್ಕೆ ಮುಟ್ಟಿಸಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಅಂತ ಹೇಳ್ಕೊತಾ ಈ ಮತ್ತೊಮ್ಮೆ ಈ ಗ್ಯಾರಂಟಿ ನ್ಯೂಸ್ ಚಾನಲ್ ತುಂಬ ಉತ್ತಮ ಮಟ್ಟಕ್ಕೆ ಬೆಳೀಲಿ, ಕರ್ನಾಟಕದಾಗ ನಂಬರ್ 1 ಚಾನಲ್ ಆಗಲಿ ಅಂತ ಹೇಳ್ತಾರೆ. ಸರ್, ಒಂದು ತಿಂಗಳಿಂದ ನೋಡ್ತಾ ಇದ್ದೀವಿ ಗ್ಯಾರಂಟಿ ನ್ಯೂಸ್ ಚಾನಲ್ ಬಗ್ಗೆ. ಒಳ್ಳೆ ಸುದ್ದಿ ತೋರಿಸ್ತಿದ್ದಾರೆ. ಸೊ ಸ್ಟ್ರೇಟ್ ಫ್ಯಾಕ್ಟ್ ಏನಿದೆ, ಹುಬ್ಳಿಯಲ್ಲಿ ಏನು ನಡೀತಾ ಇದೆ, ಸೊ ಇದನ್ನ ಕ್ಲಿಯರಾಗಿ ವಿಷನ್ಸ್ ಇರಲಿ ಚೆನ್ನಾಗಿ ತೋರಿಸ್ತಿದ್ದಾರೆ. ಸೊ ನಮಗೂ ಇಷ್ಟ ಆಗ್ತಾ ಇದೆ. ಮನೇಲಿ ನಾವು ಟೈಮ್ ಸಿಕ್ಕಾಗ ನೋಡ್ತಾ ಇರ್ತೀವಿ. ಸೊ ಸುದ್ದಿಗಳೆಲ್ಲ ಏನಿದೆ ಒಳ್ಳೆ ಸುದ್ದಿಯನ್ನು ತೋರಿಸ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಚಲೋ ಬರ್ತಾ ಇದೆ ಸರ್. ಈಗ ನಾವು ಮೊದಲೆಲ್ಲ ಬೇರೆ ಟಿ ವಿ ನೋಡ್ತಾ ಇದ್ವಿ, ಈಗ ಚಲೋ ಬರ್ತದೆ. ಇದನ್ನೇ ನೋಡ್ತಾ ಇದ್ವಿ. ಮೊನ್ನೆ ಗುಂಡು ಹೊಡೆದಿದ್ದೆಲ್ಲ ಇದಕ್ಕೆ ಹಾಕಿದ್ರಲ್ಲ, ಅಶೋಕನಗರದೆಲ್ಲ ಚಲೋ ಬಂದಿತ್ತು. ಬೆಳದಿಂದ ಸಾಯಂಕಾಲ ಮಟ್ಟ ಅದನ್ನೇ ನೋಡಿದ್ದೀವಿ. ಸಂಪಾದಕತ್ವದಲ್ಲಿ ಗ್ಯಾರಂಟಿ ನ್ಯೂಸ್ ಶುರುವಾಗಿ 1 ತಿಂಗಳಾಗಿದೆ. ಅದು ಯಶಸ್ವಿ ಆಗಲಿ, ವಸ್ತುನಿಷ್ಠವಾದಂಥ ವರದಿಯನ್ನು ಕೊಡಲಿ ಮತ್ತು ತಮ್ಮ ವಿಶ್ಲೇಷಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಕೊಟ್ಟು ಜನರನ್ನು ಸರಿದಾರಿಗೆ ಸರಿಯಾದಂಥ ನ್ಯೂಸ್ ತೋರಿಸುವಂಥ ಒಂದು ಚಾನಲ್ ಆಗಿ ಹೊರಹೊಮ್ಮಿ.